ಈಗ RSS ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂತ ವಿಡಿಯೋವನ್ನ ಅಮಾನತು ಮಾಡಿದ್ರು. ಈಗ ಅಮಾನತನ್ನ ಕೋರ್ಟ್ ತಡೆ ಕೊಟ್ಟಿದೆ ಸರ್. ನೋಡಿ, ಸಹಜವಾಗಿ ಯಾರು ಅಧಿಕಾರಿಗಳಿದ್ದಾರೆ ಸುಮ್ಮನೆ ಗೊಂದಲಗಳ ಸೃಷ್ಟಿ ಮಾಡೋಕ್ಕೆ ಯಾಕೆ ಹೋಗಬೇಕು? ಆರಾಮಾಗಿ ಅವ್ರಿಗೆ ಏನಾದ್ರು RSS ಬಗ್ಗೆ ಪ್ರೀತಿ ಇದ್ದರೆ ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಅದನ್ನು ಜನರು ಇದಾಗಾಗ ತೋರಿಸ್ಕೊಳ್ಳೋ ಅಂಥ ವ್ಯವಸ್ಥೆ ಬೇಡ. RSS ಬಗ್ಗೆ ಈಗಾಗಲೇ ಪಥಚಾಲನೆ ಮಾಡಬೇಕಂದ್ರೂ ಸಹ ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ. ಕೋರ್ಟ್ ಆದೇಶಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಬರೋದಿಲ್ಲ. ಹಾಗಾಗಿ ಇಂಥ ವಿಚಾರಗಳನ್ನು ನಾನು ಎಲ್ಲೂ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಕೋರ್ಟ್ ಏನು ಹೇಳಿದೆ ಅದಕ್ಕೆ ನಾವು ತಲೆ ಬಾಗ್ತೀವಿ, ಬಿಟ್ಟರೆ ನಾನು ಬೇರೆ ವಿಚಾರ ಹೇಳಕ್ಕೆ ಪ್ರೀತಿ ಇದೆಯಾ ಸರ್ RSS ಮೇಲೆ? ಇಲ್ಲ, ನಾವೆಲ್ಲ RSS ಇರಲಿಲ್ಲ, ನಾವೆಲ್ಲ ಯಾರು RSS ಇರಲಿಲ್ಲ. ಆದರೆ BJPಯಲ್ಲಿ ಹಿಂದೆ ಇದ್ದೆ, ನನಗೆ ಗೊತ್ತು. ಅವತ್ತಿನ RSS ಬೇರೆ, ಇವತ್ತಿನ RSS ಬೇರೆ. ಅವತ್ತು ಚಡ್ಡಿ ಹಾಕಿ ಪ್ಯಾಂಟ್ ಹಾಕ್ತಾ ಪೆಡ್ಡಿ ಹಾಕ್ತಾ RSS ಇತ್ತಲ್ಲ, ತುಂಬ ಚೆನ್ನಾಗಿದ್ದರು ಅವರೆಲ್ಲ. ಒಂಥರ ಯಾವುದೋ ರೀತಿಯ ತೊಂದರೆ ಇಲ್ಲದಾಗೆ ತಮ್ಮಟ್ಟಿಗೆ ತಾವು ಪಥಚಾಲನೆ ಮಾಡಿಕೊಂಡು ರೋಡಲ್ಲಿ ಹೋಗಿ ಇದು ಮಾಡ್ತಿದ್ರು. ಆಗ ಯಾವಾಗ ಪ್ಯಾಂಟ್ ಹಾಕಿ ಬಂದರು ಈ ಪುಡಾರಿಗಳು, ಯಾರು BJPಯ ಕೆಲವು ಪುಡಾರಿಗಳು ಸೇರ್ಕೊಂಡಾರೆ ಅದರಲ್ಲಿ, ಅವ್ರು ಸೇರಿದ ಮೇಲೆ ಈ RSS ಹಾಳಾಗಿ ಹೋಗಿದ್ದು. ಅಲ್ಲಿವರೆಗೆ RSS ಏನು ಅವರಿಲ್ಲ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಪ್ರಿಯಾಂಕ ಖರ್ಗೆ ಅವ್ರು ಕೇಳಿದ್ದೇನೆಂದರೆ, ಯಾವುದೇ ಒಂದು ಸಂಸ್ಥೆ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಳ್ರಿ ಅಂತ ಹೇಳಿರೋದು ಏನು ತಪ್ಪೇನಿಲ್ಲ. ಯಾಕಂದರೆ ಶಾಲೆ ಆವರಣದಲ್ಲಿ ಇನ್ನೊಂದು ಆವರಣದಲ್ಲಿ ಬೇಡ ಅಂತ ಹೇಳಿದ್ದಾರೆ. ಆದರೆ ಕೋರ್ಟ್ ಆದೇಶ ಕೊಟ್ಟಾಗ ಕೋರ್ಟಿಗೆ ನಾವು ತಲೆಬಾಗಬೇಕು. ಆದರೆ ಹೇಳೋಕ್ಕಾಗಲ್ಲ. ನಾಳೆ ಇನ್ನೊಂದು ಸಂಸ್ಥೆಗಳು ಇದೇ ಥರನೇ ನಮಗೂ ಬೇಕು ಅಂತ ಹೋದರೆ ತಲೆನೋವು ಆಗೋವಂಥದ್ದು ಇದೆ ಅನಿಸ್ತದೆ ನನಗೆ. ಯಾಕಂದರೆ ಶಾಲೆಗಳಲ್ಲಿ ಕೊಡಬಾರ್ದು. ಯಾವುದೇ ಫಂಕ್ಷನಿಗೆ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, RSS ಯಾರು ಇದ್ರೂ ಸಹ ಒಂದು ಶಾಲೆ ಆವರಣದಲ್ಲಿ ಕೊಡೋಕ್ಕೆ ಹೋಗಬಾರ್ದು. ಯಾವುದೇ ಇರ್ಬೋದು, ಅದಕ್ಕೆ ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ. ನಾಳೆ ನನಗೂ ಪರ್ಮಿಷನ್ ಬೇಕು, ಶಾಲೆಯಲ್ಲಿ ಮಾಡ್ತೀವಿ ಅಂತ ಹೇಳ್ಬೋದು, ಕೊಡ್ತಾರೆ. ಆವಾಗ ನಾವು ಕೋರ್ಟಿಗೆ ಹೋಗಿ ತಗೊಬರ್ಬೇಕಾಗತ್ತೆ. ಆ ಥರ ಒಂದು ಆಗೋದು ಬೇಡ. ಅದರಿಂದ ಈ ಥರ ಏನೋ ಆದರೂ ಸಹ ಸರ್ಕಾರ ಅದರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ಯಾವುದೇ ಗೊಂದಲ ಆಗದ ರೀತಿ ನೋಡ್ಕೋಬೇಕಂತ ಕೇಳ್ಬೋದು ಅಷ್ಟೇ.